ಪೊಲೀಸರು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಆರಂಭ ಎಲ್ಲ ಮಾಡಿದ್ರು. ಆದ್ರೆ ವೀರ್ಯವನ್ನ ಲ್ಯಾಬ್ಗೆ ಟೆಸ್ಟ್ಗೆ ಕಳುಹಿಸಿ ಅದನ್ನು ತಡವಾಗಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು ಪೊಲೀಸರು ಅಂತ ಹೇಳಿ ಆರೋಪದನ್ನು ಕೂಡ ಇದೆ ಸರ್. ಈಗ ನನಗೆ ಇದ್ರ ಬಗ್ಗೆ ಬಹಳ ನನ್ನ ಕಂಪ್ಲೇಂಟ್ ಕೂಡ ಅದೇ. ಈಗ ಏನಾಗಿದೆ, ಡಾಕ್ಟರ್ ಆದಾಮ್ ಎನ್ನುವಂಥ ಒಬ್ಬ ಮನುಷ್ಯನ ಬಗ್ಗೆ ಆತನ ಹಿಸ್ಟ್ರಿಯನ್ನು ನಾನು ಸ್ಟಡಿ ಮಾಡ್ತೀನಿ. ಬಹಳ ನಿರ್ಲಕ್ಷ್ಯ ಹೊಂದಿರುವಂಥ ಒಬ್ಬ ವೈದ್ಯಾಧಿಕಾರಿ. ಆಟೋಪ್ಸಿ ರಿಪೋರ್ಟನ್ನು ಸರಿಯಾಗಿ ಅವರು ಮಾಡಲಿಲ್ಲ. ಸಾಕ್ಷಿ ನಾಶ ಮಾಡಲಿಕ್ಕೆ ಅಂತ ಈಗ ಅವ್ರು ಹೇಳ್ಬೋದು, ಅದು ಹಾಗಲ್ಲ. ಅದು ಈಗ ಅವರು ಅನ್ಡೈಜೆಸ್ಟ್ ಫುಡ್ ಅಂತೇಳಿ ಬರೀತಾರೆ. ಆಡಮ್ ಅವರು ಹುಡುಗಿ ಊಟ ಮಾಡಿಲ್ಲ, 6 ಗಂಟೆ ಹಿಂದೆ ಫುಡ್ ತೊಗೊಂಡಿರ್ಬೋದು ಅಂತೇಳಿ ಬರೀತಾರೆ. ಇವರು ಅಂದಾಜಲ್ಲಿ ಬರೆಯುವಂಥದ್ದು. ಅದು ಹೊಟ್ಟೆಯನ್ನು ಓಪನ್ ಮಾಡಿ ವಿಸರ ಕಲೆಕ್ಟ್ ಮಾಡಿರಲ್ಲ ಇವರು. ಇವರಿಗೆ ನಿಖರತೆ ಇಲ್ಲ. ಅಂದರೆ ಸಾಧಾರಣ 1 ಗಂಟೆ 12ವರೆಗೆಲ್ಲ ಊಟ ಮಾಡಿರ್ತಾರೆ. ಹಾಗಾಗಿ ಅನ್ಡೈಜೆಸ್ಟ್ ಫುಡ್ ಇದೆ ಹೊಟ್ಟೆ ಒಳಗಡೆ ಅಂತೇಳಿ ಆ ಅಂದಾಜಲ್ಲಿ ರಿಪೋರ್ಟ್ ಬರೀತಾರೆ ಅವರು. ಒರಿಜಿನಲ್ ಸ್ವ್ಯಾಬನ್ನು ತೆಗೆದು ಅದನ್ನು ಡ್ರೈ ಮಾಡಿ ಆ ಪ್ರೋಸೆಸ್ಸನ್ನು ನಡೆಸಿ ಅದನ್ನು ಕಳಿಸ್ಬೇಕಾದವರು ಪೊಲೀಸ್ ಅಧಿಕಾರಿಗಳಲ್ಲ. ಯಾಕೆ ನಾವು ಪೊಲೀಸ್ ಅಧಿಕಾರಿ ಯೋಗೀಶ್ ಅವರು ತಪ್ಪಂತೇಳಿ ಬೊಟ್ಟು ಮಾಡ್ತೀವಿ? ಲಾ ಆ್ಯಂಡ್ ಆರ್ಡರ್ ಒಳಗಡೆ ಬರುವಂಥದ್ದಲ್ಲ ಅದು. ಅವರು ವೈದ್ಯಾಧಿಕಾರಿ ಅದನ್ನು ಸುರಕ್ಷಿತವಾಗಿ ಸಂರಕ್ಷಿಸಬೇಕಾದವರು ವೈದ್ಯಾಧಿಕಾರಿಗಳು. ಇಲ್ಲಿ ವೈದ್ಯರ ತಪ್ಪು ಅಲ್ಲಿ ಕಾಣಿಸುತ್ತೆ. ಆಮೇಲೆ ಅದನ್ನು ಕ್ಲಪ್ತ ಸಮಯಕ್ಕೆ ತಲುಪಿಸಬೇಕಾದವರು ಪೊಲೀಸ್ ಅಧಿಕಾರಿಗಳು. ಅವ್ರು 7 ದಿನ ಬಿಟ್ಟು ತಲುಪಿಸ್ತಾರೆ. ಇವ್ರು ಹೇಳುವಾಗ 12 ದಿನ ಅಲ್ಲ. ರೇಪ್ ಆ್ಯಂಡ್ ಮರ್ಡರ್ ಆಗುವಂಥದ್ದು 9ನೇ ತಾರೀಕು, ಬಾಡಿ ಪೋಸ್ಟ್ಮಾರ್ಟಮ್ ಆಗೋದು 10ನೇ ತಾರೀಕು. 10ನೇ ತಾರೀಕು 7 ಗಂಟೆ ಅಂದರೆ ಆ ದಿನ ಆಗಲಿಕ್ಕಿಲ್ಲ. 11ನೇ ತಾರೀಕು ಅವರು ಹೊರಟರು, 12ನೇ ತಾರೀಕಿಗೆ ಬೆಂಗಳೂರಿಗೆ ರೀಚ್ ಆಗ್ಬೋದಿತ್ತು. ಇವರು 20ನೇ ತಾರೀಕಿಗೆ ಮಡಿವಾಳದ ಲ್ಯಾಬ್ಗೆ ಸಂತೋಷ್ ರಾವ್ ಜೊತೆಗೆ ತಂದು ಅದನ್ನು ಸಲ್ಲಿಸುವಂಥದ್ದು. ಇನ್ನೊಂದು ಎಕ್ಸ್ಪರ್ಟ್ ಒಪಿನಿಯನ್ ಪ್ರಕಾರ ನೀವು ಒರಿಜಿನಲ್ ಸ್ವ್ಯಾಬನ್ನು 24 ಗಂಟೆ ಒಳಗಡೆ ಅದು ನೀರು, ಹುಡುಗಿಯ ದೇಹದ ಮೇಲೆ ಮಳೆ ನೀರು ಬಿದ್ದಿತ್ತು, ನೀರಾಗಿತ್ತು, ಮಣ್ಣು ಹಾಕಿದ್ದ, ಅದು ಫಂಗಸ್ ಆ ಹೊತ್ತಿಗೆ ಆಗಿರ್ತದೆ. ಅದನ್ನು ಸಂರಕ್ಷಿಸಿದ್ರೂ ಕೂಡ ಅದರಿಂದ ದೊಡ್ಡ ಒಂದು ಸಾಕ್ಷಿಯನ್ನು ಸಂಗ್ರಹ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಅವಾಗಲೇ ಅನಿಸ್ಬೋದಿತ್ತಲ್ಲ ಸರ್, ಮೊದಲೇ ಲೇಟ್ ಆಗಿದೆ, ಆದಷ್ಟು ಬೇಗ ನಾವು ಸ್ವಾಬ್ ಟೆಸ್ಟಿಗೆ ಕಳಿಸ್ಬೇಕಿತ್ತಂತೆ, ಅದು ಲೇಟ್ ಯಾಕೆ ಮಾಡಿದ್ರೆ? ಪೋಸ್ಟ್ ಮಾರ್ಟಮ್ ಆಗಬೇಕಾದದ್ದು KMC ಮಣಿಪಾಲದಲ್ಲಿ ಅಥವಾ KS ಹೆಗ್ಡೆ ಮಂಗಳೂರಿನಲ್ಲಿ ಆಗಿದ್ರೆ ಅಲ್ಲಿ ಎಕ್ಸ್ಪರ್ಟ್ಗಳು ಇರ್ತಿದ್ರು. ಇದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಫಸ್ಟ್ ಆತ ಅದನ್ನು ನಿರಾಕರಿಸಿದಾಗ ಬೆಳ್ತಂಗಡಿಯ ಡಾಕ್ಟರ್ ರಶ್ಮಿ ಅವರು, ಯಾಕಂದರೆ ಹೆಣ್ಣು ಮಗುವಿನ ಅತ್ಯಾಚಾರ ಆಗಿರೋ ಸಂದರ್ಭದಲ್ಲಿ ಲೇಡಿ ಡಾಕ್ಟರ್ ಬೇಕಾಗುತ್ತೆ, ಡಾಕ್ಟರ್ ರಶ್ಮಿ ಅವ್ರನ್ನ ಕರೆಸ್ಕೊಂಡು ನೈಟ್ ಮನೆಯವರ ಒತ್ತಾಯದ ಮೇರೆಗೆ ಅಲ್ಲಿ ಪೋಸ್ಟ್ಮಾರ್ಟಮ್ ಆಗುವಂಥದ್ದು. ಎಲ್ಲದಕ್ಕೂ ಒಂದು ಬ್ರೇಕ್ ಬೀಳ್ತಾ ಇತ್ತು. ಪೋಸ್ಟ್ಮಾರ್ಟಮನ್ನು ಬೇರೆ ಅಂದರೆ ಮುಂದುವರೆದ ಆಸ್ಪತ್ರೆಗಳಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದರೆ ಈ ಸಂಶಯಗಳಿಗೆ ಎಡೆ ಮಾಡಿ ಕೊಡ್ತಿರಲಿಲ್ಲ. ಇನ್ನೊಂದು, ಹಲವಾರು ಅತ್ಯಾಚಾರದ ಪ್ರಕರಣಗಳಲ್ಲಿ ಒರಿಜಿನಲ್ ಸ್ವ್ಯಾಬ್ ಇಲ್ಲದೆಯೂ ಕೂಡ ಅತ್ಯಾಚಾರದ ಪ್ರಕರಣವನ್ನು ಸಾಕ್ಷಿ ಆಧಾರದ ಮೇಲೆ ಶಿಕ್ಷೆ ಆಗಿದಂಥ ಪ್ರಕರಣಗಳಿವೆ. ಈ ಪ್ರಕರಣ ಯಾಕೆ ಆಗಿಲ್ಲ ಅಂತ ಹೇಳಿದರೆ ಇಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯ. ಯಾಕಂದರೆ ಈಗ ಫಾರೆನ್ಸಿಕ್ ಸ್ಟಡಿ ಆಗಿತ್ತು, ಬಾಡಿ ಎಕ್ಸಾಮಿನ್ ಆಗಿತ್ತು, ಅಲ್ಲಿ ಬೇಕಾದಂಥ ವಸ್ತುಗಳನ್ನು ಅವರು ಮಹಜರು ಮಾಡಿ ತಗೊಂಡಿದ್ರು, ಆತನ ಹೇಳಿಕೆ ಇತ್ತು, ಆತನ ದೇಹದ ಮೇಲೆ ಗಾಯಗಳಿತ್ತು, ರುಫಾಲಿ ಅವರ ಫಾರೆನ್ಸಿಕ್ ಸೈಕಾಲಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಇತ್ತು, ಇನ್ನು ಬೇರೆ ಬೇರೆ ಸಾಕ್ಷಿಗಳೆಲ್ಲ ಇತ್ತು. ಆತನೇ ಅಪರಾಧಿ ಎನ್ನುವುದಕ್ಕೆ ಬೊಟ್ಟು ಮಾಡುವಂಥ ಸಾಕಷ್ಟು ಸಾಕ್ಷಿಗಳಿದ್ದರೂ ಕೂಡ ಅಲ್ಲಿ CBI ಪರವಾದಂಥ ವಕೀಲರ ತಪ್ಪಿನಿಂದಾಗಿ ಈ ಕೇಸು ಒಂದು ಹಂತಕ್ಕೆ ಬಿದ್ದೋಯ್ತು ಅಂತ ನನಗನ್ಸುತ್ತೆ. ನನಗೆ ಅಲ್ಲ ಸರ್, ಸಾರ್ವಜನಿಕರಿಗೂ ಕೂಡ ಅಷ್ಟು ಡೌಟ್ ಬರುತ್ತೆ. ಕರ್ನಾಟಕ ಪೊಲೀಸ್ ಇಡೀ ದೇಶಕ್ಕೆ ಮಾಡೆಲ್ ಅಂತ ಹೇಳ್ತಾರೆ. ವೈದ್ಯರು ಕೂಡ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಮಟ್ಟದಲ್ಲಿ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ರೀತಿಯಾಗಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರುವಂಥವರು, ದೇಶಕ್ಕೆ ಮಾದರಿಯಾಗಿರುವಂತಹವರು, ಎಲ್ಲ ಕ್ಷೇತ್ರದಲ್ಲಿ ಕರ್ನಾಟಕ ಮುಂದೆ ಇದೆ ಈ ಒಂದು ಹಂತದಲ್ಲಿ ಎನ್ನುವಂಥವ್ರು ಈ ಒಂದು ಕೇಸಲ್ಲಿ ಹಿಂದೆ ಬಿದ್ರ ಅಂತೇಳಿ ಸಾರ್ವಜನಿಕವಾಗಿ ಕೇಳುತ್ತೆ ಸರ್. 13 ವರ್ಷ ಬಹಳ ಗಂಭೀರವಾದ ವಿಚಾರ ಸರ್. ಒಂದು ರೇಪ್ ಅಂಡ್ ಮರ್ಡರ್ ಆದಾಗ ಬಹಳ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕಿತ್ತು. ಆ ಸಂದರ್ಭದಲ್ಲಿ ಅಪರಾಧ ನಮ್ಮ ಕೈ ಕೊಡಿ ಅಂತ ಹೇಳಿ ನೂರಾರು ಜನ ಅಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿ ಪೊಲೀಸ್ ಜೀಪುಗಳನ್ನು ಒಡೆದು ಹಾಕಿದಂಥ ಸಂಗತಿಗಳು ನಡೆದಿವೆ. ಪೊಲೀಸರ ಗಮನ ಪೂರ್ತಿ KSRP ತುಕಡಿಗಳು ಬಂದಿತ್ತು. ಪೊಲೀಸರ ಗಮನ ಪೂರ್ತಿ ಈ ಏನು ಉದ್ರಿಕ್ತ ಗುಂಪುಗಳನ್ನು ಸರಿ ಮಾಡೋದ್ರಲ್ಲೇ ಬಿತ್ತು. ಅಲ್ಲಿ ಮರುದಿನನೇ ಆರೋಪಿ ಅನ್ನೋನು ಸಿಗ್ತಾನೆ, ಅವನೇ ಆರೋಪಿ ಅನ್ನೋದಕ್ಕೆ ಸೂಕ್ತ ಪುರಾವೆಗಳನ್ನು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹಾಗಾಗಿ ಏನು ಪ್ಯೂಬಿಕ್ ಹೇರು, ನೆಲ್ ಕಟ್ಟು, ಆಮೇಲೆ ಬೇರೆ ಬೇರೆ ಎಲ್ಲ ಇದನ್ನು ತೊಗೊಂಡಿದ್ರು ಇವರು, ಒರಿಜಿನಲ್ ಸ್ವಾಬ್ ಎಲ್ಲ ತೊಗೊಂಡಿದ್ರು. ಅವರಿಗೆ ಆ ಸಂದರ್ಭದಲ್ಲಿ ಇದು ಸೀರಿಯಸ್ ಆಗಿ ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಆರೋಪಗಳು ಇರಲಿಲ್ಲ. ಬೇರೆ ಯಾರು ಇದ್ದಾರೆ, ಅವನಿದ್ದಾನೆ ಇವನಿದ್ದಾನೆ ಅನ್ನೋಂಥದ್ದು ಯಾವುದು. ಸೌಜನ್ಯಳ ಕುಟುಂಬದವರು ಕೂಡ ಆ ಸಂದರ್ಭದಲ್ಲಿ ವಿಠಲ್ ಗೌಡ್ರು ಹೇಳಿದ್ರು, ಇವನನ್ನು ನಾನು ನೋಡಿದ್ದೆ, ಇವನು 2 ಊಟ ನನ್ನ ಹೋಟ್ಲಿಂದಾನೆ ತಗೊಂಡು ಹೋಗ್ತಿದ್ದ ಅಂತಲೂ ಹೇಳಿದರು. ಇದು ನಂತರ ಇದಕ್ಕೆ ಒಂದೇ ಆ್ಯಡ್ ಆಗ್ತಾ ಬರುವಂಥದ್ದು, ಆ ನಂತರ ಆರೋಪ ಬರುವಂಥದ್ದು. ಅಷ್ಟು ಸೀರಿಯಸ್ ವಿಷಯ ಇಷ್ಟು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವಂಥದ್ದೇ ಬಹಳ ನೋವಿನ ಸಂಗತಿ. ಎಸ್,
ನಾನು ಈಗ ನೋಡ್ತಾ ಇದ್ದೀರಿ, ನೀವು ಕೂಡ ಗೊತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈ ವಿಷಯ ಅಂತ ಹೇಳಿ. ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಎನ್ನುವಂತ ಮಾತನ್ನ ನೀವು ಆರಂಭದಿಂದಲೂ ಕೂಡ ಹೇಳ್ತಾ ಬಂದಿದ್ದೀರಾ. ಸುಳ್ಳು ಹೇಳುವವರ ಪಟ್ಟಿಯನ್ನ ನಮಗೆ ಕೊಟ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಇರುತ್ತಂತ ಹೇಳಿ. ಸರ್, ಸೌಜನ್ಯಳ ಮಾವ ವಿಠಲ್ ಗೌಡ ಒಂದ್ ಕಡೆ ಹೇಳ್ತಾರೆ, 6 ಸಂದರ್ಭದಲ್ಲಿ ಅಲ್ಲೊಂದು ಮನೆಯವ್ರು ಹೇಳ್ತಾರಂತೆ, ಆ ಒಂದು ಹೆಣ್ಣು ಮಗು ಹಸಿವು ಹಸಿವು ಅಂತ ಕೂಗ್ಕೊಳ್ತದೆ. ಆ ವಿಡಿಯೋ ನಾನು ಕೊಡ್ತೀನಿ ನಿಮಗೆ. ಹಸಿವು ಹಸಿವು ಅಂತ ಹೇಳಿ ಕೂಗ್ಕೊಳ್ತದೆ. ಕಡೆಗೆ ಆ ಮಗುವಿಗೆ ಅನ್ನ ತಂದು ಕೊಡ್ತಾರೆ, ಅವಳು ತಿಂತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಆ ಅಕ್ರಂದ ನಿಲ್ತದೆ. ನಂತರ ಅಮ್ಮ ಬಿಡಿ ಬಿಡಿ ಅಯ್ಯೋ ನೋವು ಅಂತೇಳಿ ಹೇಳುವಂಥ ಕೂಗು ಕೇಳಿಸ್ಕೊಳ್ತದೆ. ಪಕ್ಕದ ಮನೆಯವರಿಗೆ ಆ ಧ್ವನಿ ಸ್ಪಷ್ಟವಾಗಿ ಕೇಳುತ್ತೆ. ಅದು ಏನಾಯಿತು ಅಂತ ಅವ್ರು ಕೇಳಿದಾಗ, ಈ ಸುಮ್ಮನೆ ಇರು, ಇಲ್ಲ ಇಲ್ಲಿ ಮಾಮೂಲಿ ಆಗುವಂಥದ್ದು ಅಂತ ಅವ್ರು ಹೇಳ್ತಾರೆ. ಆನಂತರ ಒಂದಿಷ್ಟು ಗಾಡಿಗಳು ಬರ್ತವೆ. ಆಮೇಲೆ ಆ ಗಾಡಿಗಳು ವಾಪಸ್ ಹೋಗ್ತವೆ. 5-6 ಗಾಡಿಗಳು ಬರ್ತವೆ, 5-6 ಗಾಡಿಗಳು ವಾಪಸ್ ಹೋಗ್ತವೆ. 6-6:30 ಸಮಯಕ್ಕೆ ಆ ಆಕ್ರಂದನ ಕೇಳುವಂಥದ್ದು ಅಂತ ವಿಠಲ್ ಗೌಡ್ರು ಹೇಳ್ತಾರೆ. ನಾನು ಕೇಳುವಂಥದ್ದು, ಅಲ್ಲಿ ಆ ದಿವಸ 100 ಜನ ಹುಡುಕಾಟ ಮಾಡಿದ್ದಾರೆ, 400-500 ಜನ ಹುಡುಕಾಟ ಮಾಡಿದ್ದಾರೆ ಅಂತೇಳಿ ಇವರೇ ಹೇಳುವಂಥದ್ದು. ಅದೇ ಜಾಗದಲ್ಲಿ ಹುಡುಕಾಟ ಮಾಡಿದವರಿಗೆ ಯಾರಿಗೂ ಈ ಆಕ್ರಂದನದ ಧ್ವನಿ ಕೇಳಲಿಲ್ವಾ? ಅಥವಾ ಅಲ್ಲಿ ಹುಡುಕಾಟ ಮಾಡುವಾಗ ಅಲ್ಲಿ ಯಾರು ಬಂದು ಹೇಳಿಲ್ವಾ, ಆಗ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತಾ ಇತ್ತು ಅನ್ನುವಂಥದ್ದು ಅವರಿಗೆ ತೋತ್ಲಿಲ್ವಾ? ಅಥವಾ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಲಿಕ್ಕೆ ಯಾರು ಎತ್ಕೊಂಡು ಹೋದಾಗ ಆ ಹುಡುಗಿ ಹಸಿವು ಅಂತ ಕೂಗಿದಾಗ ಅನ್ನ ತಂದು ಕೊಟ್ಟರೆ ಆ ಹುಡುಗಿ ತಿನ್ನುವಂಥ ಪರಿಸ್ಥಿತಿಯಲ್ಲಿ ಇರ್ತಾಳ? ಆಮೇಲೆ ಅತ್ಯಾಚಾರ ಮಾಡಿ ಇಲ್ಲಿ ಒಂದು ಮಗುವನ್ನು ಹುಡುಕುವಂಥ ಜಾಗದಲ್ಲೇ ಆ ದಿನ ರಾತ್ರಿ ತಂದು ಬಾಡಿಯನ್ನು ಹಾಕುವಂಥ ಸಾಧ್ಯತೆಗಳಿರ್ತದ? ಇದು ಅವರು ಕಟ್ಟಿಕೊಟ್ಟಿರುವಂಥ ದೊಡ್ಡ ಕಟ್ಟುಕತೆ. ಇನ್ನೊಂದು, ಸೌಜನ್ಯ ಅವರ ತಾಯಿ ಹೇಳ್ತಾರೆ, ಪೊಲೀಸ್ ಅಧಿಕಾರಿ ಒಂದು ಒಳ ಉಡುಪನ್ನು ಕೇಳಿಕೊಂಡು ಬರ್ತಾರೆ. ಆ ಒಳ ಉಡುಪಿಗೆ ನಾನು ಒಂದು ನೂಲನ್ನು ಗುರುತು ಮಾಡಿ ಹಾಕ್ಕೊಡ್ತೀನಿ. ಆಮೇಲೆ ನೋಡುವಾಗ ಸಾಕ್ಷಿಯಾಗಿ ಕೊಟ್ಟಂಥ ಒಳ ಉಡುಪು ಅದೇ, ಆ ನೂಲಿನ ಗುರುತು ಹಾಗೆ ಇತ್ತು ಅಂತ ಹೇಳ್ತಾರೆ. ಸರ್, ಒಂದು ಹುಡುಗಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸಾವಿಗೀಡಾಗಿರ್ತಾಳೆ. ಆ ಹುಡುಗಿಯ ಶವ ಸಂಸ್ಕಾರ ಆಗುವಂಥ ಹೊತ್ತದು. ಆ ಸಂದರ್ಭದಲ್ಲಿ ಹೆತ್ತ ತಾಯಿಯಾದವಳು ಒಂದು ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿ ಆ ಒಳ ಉಡುಪಿಗೆ ಒಂದು ನೂಲನ್ನು ಹಾಕಿ ಗುರುತು ಮಾಡಿ ಕೊಡುವಂಥ ಸಾಧ್ಯತೆಗಳು ಇರ್ತದ? ಇನ್ನೊಂದು ಕಡೆ ವಾರಿಜಾ ಆಚಾರ್ತಿಯ ಇದು 2 ಸುಳ್ಳುಗಳಿದು. ನಿಶ್ಚಲ್ ಜೈನ್ನ ನೇತ್ರಾವತಿ ಲಾಡ್ಜ್ ಹತ್ರ ನೋಡಿದ್ದೀನಿ ಅಂತ ಅವರು ವಿಠಲ್ ಗೌಡ್ರೆ ಹೇಳ್ತಾರೆ. ನಿಶ್ಚಲ್ ಜೈನ್ ಆ ದಿವಸ ಊರಲ್ಲಿ ಇರಲೇ ಇಲ್ಲ. ಫಾರಿನಿಗೆ ಅವರು ಆಗಸ್ಟ್ ತಿಂಗಳಲ್ಲೇ ಅವ್ರು ಫಾರಿನಿಗೆ ಹೋಗಿರುವಂಥದ್ದು ಎಲ್ಲ ಜಗಜ್ಜಾಹೀರಾಗಿರುವಂಥದ್ದು. ಬಹಳ ದೊಡ್ಡ ಸುಳ್ಳು, ನೋಡಿದ್ದೀನಿ ಅನ್ನುವಂಥದ್ದು ಸುಳ್ಳು. ಆಮೇಲೆ ಇನ್ನೊಂದು ಬಾಂಬ್ SI ಅವರು ಹುಸಿ ಬಾಂಬ್ ಇಟ್ಟವರು ದೊಡ್ಡ ದೊಡ್ಡ ಹಸಿ ಸುಳ್ಳುಗಳನ್ನು ಹೇಳೋದು. ವಾರಿಜಾ ಆಚಾರ್ತಿಯವರ ಹೆಣ ಫಾರ್ಮ್ ಹೌಸ್ನ ಬಾವಿಯಲ್ಲಿ ತೇಲ್ತಾ ಇತ್ತು. ಯಾಕಂದರೆ ಫಾರ್ಮ್ ಹೌಸಿಗೆ ಸೌಜನ್ಯಗಳನ್ನು ಎತ್ಕೊಂಡು ಬಂದಾಗ ವಾರಿಜಾ ಆಚಾರ್ತಿ ನೋಡಿರ್ತಾರೆ. ಆಮೇಲೆ ಅವರ ಹೆಣ ಅಲ್ಲಿ ಫಾರ್ಮ್ ಹೌಸಲ್ಲಿ ತೇಲತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ವಾರಿಜಾ ಆಚಾರ್ತಿಯವ್ರ ಸ್ಟೋರಿಯನ್ನು ಹೇಳುವಾಗ ವಾರಿಜಾ ಆಚಾರ್ತಿಯವರು 10ನೇ ತಾರೀಕಿಗೆ ಸಾಯ್ತಾರೆ, ಮರುದಿನನೇ ಸಾಯ್ತಾರೆ ಅಂತ ಹೇಳುವಂಥದ್ದವರು. ಇನ್ನೊಂದು ಕಡೆ ಹೇಳುವಾಗ ಲಾಯ್ಲಾದಲ್ಲಿ ಇವನು ಧೀರಜ್ ಜೈನ್ನ ಶರ್ಟಲ್ಲಿ ರಕ್ತ ಇತ್ತು, ಅದನ್ನು ವಾರಿಜಾ ಆಚಾರ್ತಿ ಒಗಿತಾರೆ, ವಾಶ್ ಮಾಡ್ತಾರೆ. ಅದು ಈ ದನಿಗಳೇ ಏನು ದನಿಗಳಿದು ರಕ್ತ ಅಂತ ಕೇಳ್ತಾರೆ. ಇವಳು ಎಲ್ಲ ಕಡೆ ಹೋಗಿ ಹೇಳ್ತಾಳೆ. ಆಮೇಲೆ ಅದು ಅವಳಿಗೆ ಗೊತ್ತಾಯಿತು ಅಂತೇಳಿ ಅವಳ ಸಾಕ್ಷಿ ನಾಶ ಮಾಡಬೇಕು ಅಂತೇಳಿ ಬಾವಿಗೆ ಹಾಕಿ ಅವಳನ್ನ ಕೊಲ್ತಾರೆ. ಆಮೇಲೆ ಬಾವಿಯನ್ನು ಮುಚ್ಚುತ್ತಾರೆ ಅಂತ ಹೇಳ್ತಾರೆ. ಇದು ಹಸಿ ಸುಳ್ಳಿದು. ನಾನು ವಾರಿಜಾ ಆಚಾರ್ತಿಯವರ ಕುಟುಂಬದವ್ರ ಹತ್ರನೇ ಮಾತಾಡಿದ್ದೀನಿ. ಆ ಬಾವಿ ಈಗಲೂ ಕೂಡ ಅಲ್ಲೇ ಇದೆ. ಅದಕ್ಕೊಂದೆರಡು ರಿಂಗ್ ಹಾಕಿದ್ದಾರೆ. ಈಗ ಅವರು ಫಾರ್ಮ್ ಹೌಸ್ ಇರೋದು 35 ಕಿಲೋಮೀಟರ್, ಅವ್ರ ಧರ್ಮಸ್ಥಳ ಇರೋದು ಲಾಯ್ಲಾದಿಂದ 35 ಕಿಲೋಮೀಟರ್ ದೂರ. ಇವರು ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು, ಅಲ್ಲಿಗೆ ಹೋಗುವಂಥದ್ದು ಸಾಧ್ಯವೇ ಇಲ್ಲ. ಸೌಜನ್ಯ ಸಾಯಲಿಕ್ಕೆ 1.5 ವರ್ಷದಿಂದ ಆ ಹೆಂಗಸು ಅವರು ಹೇಳುವಂಥ ಧೀರಜ್ ಜೈನ್ ಅವರ ಮನೆಗೆ ಕೆಲಸಕ್ಕೆ ಅಥವಾ ಬೇರೆ ಅಡುಗೆಗೂ ಹೋಗೋದು ಬಿಟ್ಟುಬಿಟ್ಟಿದ್ದಾರೆ. ಅವರಿಗೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು. ಅಂದರೆ ಎಲ್ಲ ವಿಭಾಗದಲ್ಲಿ ಹಸಿ ಸುಳ್ಳುಗಳನ್ನು ಹೇಳುವಂಥದ್ದು, 100 ಸುಳ್ಳುಗಳು. ಈ ಹಸಿ ಸುಳ್ಳಿನ ಹಿಂದಿನ ಶಕ್ತಿ ಏನಂತ, ಉದ್ದೇಶ, ಅವ್ರ ಟಾರ್ಗೆಟ್ ಏನು ನೋಡಿ. ನೀವು ಒಂದು ವಿಷಯವನ್ನ, ಒಂದು ಸುಳ್ಳನ್ನು ಹೇಳ್ತೀರಿ ನನ್ನ ಹತ್ರ, ಇನ್ನೊಂದು ವರ್ಷ ಬಿಟ್ಟು ನೀವು ಪುನಃ ಅದೇ ಸುಳ್ಳನ್ನು ಹೇಳುವಾಗ ಸ್ವಲ್ಪ ಸುಳ್ಳು ಚೇಂಜ್ ಆಗ್ತದೆ. ಯಾಕೆ ಹೇಳಿ? ನಿಮ್ಮ ತಾಯಿಯ ಹೆಸರನ್ನ ಗೌರಿ ಅಂತ ಹೇಳ್ತೀರಿ, ನನಗೆ ಸುಳ್ಳು ಅಂತ ಇಟ್ಕೊಳ್ಳಿ. ಇನ್ನೊಂದು ವರ್ಷ ಸಿಕ್ಕಿದಾಗ ನಿಮ್ಮ ಅಮ್ಮನ ಹೆಸರೇನು ಕೇಳಿದಾಗ ನಿಮಗೆ ಲಾಸ್ಟ್ ಇಯರ್ ಹೇಳಿದ ಸುಳ್ಳು ಹೆಸರು ನೆನಪು ಹೋಗಿ ಬಿಟ್ಟಿರುತ್ತೆ. ಈಗ ವನಜ ಅಂತ ಹೇಳ್ಬೋದು ನೀವು. ಸತ್ಯ ಆದ್ರೆ ತಾಯಿ ಹೆಸರು ಆತ್ಮಕ್ಕೆ ಗೊತ್ತಿರ್ತದೆ, ಸತ್ಯ ಹೇಳ್ಬಿಡ್ತೀರಿ. ಇವರು ಈ ದುಷ್ಟಕೂಟ ಹೇಳಿದಂಥ ಸುಳ್ಳನ್ನ ರಿಪೀಟೆಡ್ಲಿ ಬೇರೆ ಬೇರೆ ತರ ಹೇಳ್ಬಿಟ್ರಿ ಇವರು. ಒಂದ್ಸಾರಿ ಫಾರ್ಮ್ ಹೌಸ್ ಅಂತಾರೆ, ಇನ್ನೊಂದ್ಸಾರಿ ಲಾಯ್ಲಾದಲ್ಲಿ ಬಾವಿ ಅಂತ ಹೇಳ್ತಾರೆ, ಬಾವಿನ ಮುಚ್ಚಿಬಿಟ್ರು ಅಂತ ಹೇಳ್ತಾರೆ. ನಾನು ಹೋಗಿ ಬಾವಿ ವೆರಿಫಿಕೇಶನ್ ಮಾಡಿ, ಇವತ್ತು ಕೂಡ ಬಾವಿ ಇದೆ. ಮತ್ತೊಂದು ಸುಳ್ಳನ್ನು ಹೇಳ್ತಾರೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು 2012ರಲ್ಲಿ,
ಅದಕ್ಕೆ 360 ಆ್ಯಂಗಲಲ್ಲಿ ತಿರುಗುವಂಥ CC ಕ್ಯಾಮರಾ ಅಳವಡಿಸಲಾಗಿತ್ತು. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆದ 6ನೇ ದಿನಕ್ಕೆ ಆ ಬಸ್ ಸ್ಟ್ಯಾಂಡನ್ನು ನೆಲಸಮ ಮಾಡ್ತಾರೆ ಅಂತೇಳಿ. ಈಗ 2015 ತನಕ 360 ಆ್ಯಂಗಲ್ ತಿರುಗುವಂಥ ಪ್ಯಾನಾಸೋನಿಕ್ CC ಕ್ಯಾಮರಾ ಬರಲೇ ಇಲ್ಲ. 2018ಕ್ಕೆ ಸಿದ್ದರಾಮಯ್ಯ ಅವರು ಧರ್ಮಸ್ಥಳಕ್ಕೆ ಬಂದಾಗ ವಿಡಿಯೋ ಮಾಡಿದಾರಲ್ಲ ಮೀಡಿಯಾಗಳಲ್ಲಿ, ಅದರಲ್ಲೂ ಕೂಡ ಆ ಬಸ್ ಸ್ಟ್ಯಾಂಡ್ ಹಾಗೇ ಇತ್ತು. ಯಾಕೆ ಈ ಸುಳ್ಳನ್ನು ಹೇಳಬೇಕು? ಆಮೇಲೆ ಬಸ್ ಸ್ಟ್ಯಾಂಡನ್ನು ಕೆಡೆದು ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರೆ ಅಂತ ಹೇಳ್ತಾರೆ. ಆ ಶಾಪಿಂಗ್ ಕಾಂಪ್ಲೆಕ್ಸು ಬಸ್ ಸ್ಟ್ಯಾಂಡ್ ಇದ್ದ ಜಾಗದಲ್ಲೇ ಇಲ್ಲ, ಅದು ರಮಣನ್ ಶೆಟ್ಟಿ ಅಂತೇಳಿ ಒಬ್ಬದು ಪ್ರೈವೇಟ್ ಪ್ರಾಪರ್ಟಿ. ಇನ್ನೊಂದು ಅಲ್ಲಿ ಒಂದು ಯಮುನಾ ನಾರಾಯಣ ಅಂತೇಳಿ ಮರ್ಡರ್ ಆಯಿತು, ಅದನ್ನು ಅವರ ನೆನಪಿಗಾಗಿ ಅಲ್ಲೊಂದು ಸ್ಟಾರ್ ಹೋಟ್ಲನ್ನು ಕಟ್ತಾರೆ, ಅದರಲ್ಲಿ Y ಮತ್ತು N ಅಂತೇಳಿ ಒಂದು ಲೋಗೋ ಮಾಡ್ತಾರೆ ಅಂತ ಹೇಳ್ತಾರೆ. ಅದು Y ಮತ್ತೆ ಇದು N ಮತ್ತೆ J ಅಂತೇಳಿ, ಅದು ನವೀನ್ ಜೀವನ್ ಅಂತೇಳಿ ಅಯೋಧ್ಯೆ ಗ್ರೂಪ್ ಆಫ್ ಹೋಟೆಲ್ನ ಮಾಲಕರುಗಳ ಹೆಸರದು. ಇವರು N ಮತ್ತೆ J ತಗೊಂಡು N ಮತ್ತೆ Y ನಾರಾಯಣ ಯಮುನಾ ಅಂತೇಳಿ ಅವ್ರು ಹಾಕಿದ್ರು ಅಂತ. ಬರೀ ಸುಳ್ಳು ಸುಳ್ಳು ಕಥೆಗಳು ಸರ್. ನಿಮಗೆ ಇವತ್ತು ಟ್ರೋಲ್ ಆಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಹೇಳಿದಂಥ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋದಂಥ ಅವರ ಸುಳ್ಳಿನ ಕಥೆಗಳೆಲ್ಲವೂ ಕೂಡ ಬಯಲಾಗ್ತಾ ಹೋಗ್ತಾ ಇವೆ. ನಾನೇ ನನ್ನ ಚಾನಲ್ ಮೂಲಕ ತುಂಬ ಸುಳ್ಳುಗಳನ್ನು ಬಯಲು ಮಾಡಿದ್ದೀನಿ. ಸಾರ್ವಜನಿಕರಿಗೆ ಇದೇ ಗೊಂದಲ ಆಗ್ತಾ ಇದೆಯಾ ಅಂತ. ಗೊಂದಲ ಮಾಡಬಾರ್ದಲ್ವ? ಯಾಕೆ ಸುಳ್ಳು ಹೇಳ್ಬೇಕು ಇವರು? ಸತ್ಯವಾದಂಥ ವಿಚಾರವಾದರೆ ಸತ್ಯವಾಗಿ ಇರಬೇಕಲ್ಲ, ಯಾಕೆ ಸುಳ್ಳು ಹೇಳ್ಬೇಕು ಇವರು? ಇವರು ಪದೇ ಪದೇ ಸುಳ್ಳು ಹೇಳ್ತಾ ಇದ್ರು ಕೂಡ ಜನರಿಗೆ ಅದನ್ನೇ ನಂಬಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ. ಜನ ಹಾಗಿದ್ರೆ ಏನು ಅವರು ಯೋಚಿಸುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದಾರ? ಈಗ ಧೀರಜ್ಜು, ಉದಯ್, ಮಲ್ಲಿಕ್ ಅಂತ 3 ಜೈನ ಯುವಕರ ಹೆಸರನ್ನ ಹೇಳ್ತಾರೆ. ಅವರು ಎಲ್ಲ ರೀತಿಯ ತನಿಖೆಗೆ ಒಳಪಟ್ಟಿದ್ದಾರೆ ಅನ್ನೋದನ್ನು ಅಲ್ಲಿ ಕೋರ್ಟ್ನಲ್ಲೇ ಕೂಡ ಇವ್ರದ್ದು ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಅಂಥೇಳಿ ಆಗುತ್ತೆ. ಎಲ್ಲ ರೀತಿಯ ತನಿಖೆ ಒಳಪಟ್ಟಿರ್ತಾರೆ ಅವರು. ಹಾಗಿದ್ರೆ ನಿಶ್ಚಲ್ ಜೈನ್ ಊರಲ್ಲೇ ಇಲ್ಲ. ಹಾಗಿದ್ರೆ ಇವ್ರು ಯಾರನ್ನ ಅಪರಾಧಿಗಳಂತ ಹೇಳೋದು? ಇವ್ರ ಹತ್ರ ಸಾಕ್ಷಿ ಇದ್ದರೆ 319 ಅಂಡರ್ ಅಡಿ ಇವರು ಕೋರ್ಟಿಗೆ ಸಲ್ಲಿಕೆ ಮಾಡ್ಬೋದಿತ್ತಲ್ಲ. ಇಷ್ಟು ವರ್ಷದಿಂದ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳುವವರು ಯಾಕೆ ಈ ಸಾಕ್ಷಿಯನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಲಿಲ್ಲ ಇಲ್ಲಿಯ ತನಕ? ಇವ್ರ ಹತ್ರ ಸಾಕ್ಷಿ ಇಲ್ಲ. ಇವ್ರ ಹತ್ರ ಇರುವಂಥದ್ದು ಇವರಿಗೆ ಇವರು ಕೊಡಲಿಕ್ಕೆ ಸಾಕ್ಷಿಯೂ ಇಲ್ಲ, ಇವರಿಗೆ ನಿಜವಾಗಿಯೂ ಆತ್ಮಸಾಕ್ಷಿ ಕೂಡ ಇಲ್ಲ. ಇವರು ಬರೀ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಧರ್ಮಕ್ಷೇತ್ರವನ್ನು ಗುರಿಯಾಗಿಸ್ಕೊಂಡು ಇವರು ಒಂದು ಷಡ್ಯಂತ್ರವನ್ನಾಗಿ ಆ ಹೆಣ್ಣು ಮಗುವಿನ ಸಾವನ್ನ ಬೇಳೆ ಬೇಯಿಸ್ಕೋತಾ ಇದ್ದಾರೆ. ಇನ್ನೊಬ್ರು ಅದೇ ಗಿರೀಶ್ ಮಟ್ಟೆನ್ನವರು ಎನ್ನುವಂಥವ್ರು ಕೂಡ ಈ ಪೊಲೀಸ್ ತನಿಖೆ ಬಗ್ಗೆ ಆಗಲಿ, ಆ ಧರ್ಮಸ್ಥಳದ ಕೆಲವೊಂದಿಷ್ಟು ಸ್ಥಳದ ಬಗ್ಗೆ ಆಗಲಿ ಹಲವಾರು ಬಾರಿ ಮಾತನಾಡಿದ್ದಾರೆ. ನೀವು ಕೂಡ ಅದನ್ನು ವಿರೋಧಿಸ್ತಾ ಬಂದಿದ್ದೀರಿ. ಅದು ಹೇಗೆ ಅಂತೇಳಿ ಅವ್ರು ಗಿರೀಶ್ ಮಟ್ಟೆನ್ನವರ ಒಂದು ಆರೋಪಕ್ಕೆ ನೀವು ಕೌಂಟರ್ ಕೊಡೋದಾದ್ರೆ? ಸರ್, ಗಿರೀಶ್ ಮಟ್ಟಣ್ಣನವರು ಮಾಡ್ತಾ ಇರುವಂಥದ್ದು ಸಂಪೂರ್ಣ ಸುಳ್ಳು ಆರೋಪಗಳು. ಒಂದೇ ಒಂದು ದಾಖಲೆಯನ್ನು ಆ ಮನುಷ್ಯ ಇವತ್ತಿನ ತನಕ ಕೊಟ್ಟಿಲ್ಲ. ವಿಶ್ವವಾಣಿ ಚಾನಲ್ ಕರೆಸಿ ಅವ್ರನ್ನ, ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತೀನಿ, ಗಿರೀಶ್ ಮಟ್ಟಣ್ಣನವ್ರಿಗೆ ಡಾಕ್ಯುಮೆಂಟ್ ಇಟ್ಕೊಂಡು ಬರೋಕೆ ಹೇಳಿ, ಒಂದು ಸಾಕ್ಷ್ಯನ ಕೊಡೋಕೆ ಹೇಳಿ. ಮೀಡಿಯಾಕ್ಕೆ ಏನು ಕೊಡಬೇಕು? ಸೀದಾ ಹೈಕೋರ್ಟಿಗೆ ಕೊಡಲಿ, ಇವರು ಸುಪ್ರೀಂ ಕೋರ್ಟಿಗೆ ಕೊಡಲಿ. ಮೊನ್ನೆ ಯಾವುದು ಚಾನಲಿಗೆ ತಗೊಂಡು ಬರ್ತೀನಿ ಸಾಕ್ಷಿ ಅಲ್ರಿ. ಇಷ್ಟು ವರ್ಷದಿಂದ ಇವ್ರು ಮಾಡ್ತಾ ಇದ್ದದ್ದು ಆಡ್ತಾ ಇದ್ದದ್ದು ಆಟನ ಇದು? ಇವ್ರ ಹತ್ರ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಎನ್ನುವಂಥ ಧ್ವನಿ ಹೊರಡ್ತಾ ಇದೆ. ಆದರೆ ಸೌಜನ್ಯ ಸಾವಿಗೆ ಯಾರ ಕಾರಣ ಎನ್ನುವಂಥ ಸಾಕ್ಷಿ ಇವ್ರ ಹತ್ರ ಇದೆ ಅಂತ ಇವ್ರು ಹೇಳೋದಾದ್ರೆ ಆ ಸಾಕ್ಷಿಯನ್ನು ಕೋರ್ಟಿಗೆ ಕೊಟ್ಟು ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೊಡಿಸ್ಬೇಕಲ್ವ ಇವರು? ಯಾಕೆ ಇಟ್ಕೊಂಡಿದ್ದಾರೆ ಇವರು ಸಾಕ್ಷಿಯನ್ನು? ಯಾಕೆ ಇವ್ರು ಇಟ್ಕೊಂಡಿದ್ದಾರೆ? ಕೊಡ್ಬೇಕಲ್ವ ಸ್ವಾಮಿ? ಕೋರ್ಟ್ನಲ್ಲಿ ಅವಕಾಶ ಇದೆಯಲ್ಲ. ತಂದೆಯವರೇ ರಿಟ್ ಹಾಕಿದ್ದಾರೆ, ರಿಟ್ ರಿಜೆಕ್ಟ್ ಆಗುತ್ತೆ. ನೀವು ಸಾಕ್ಷಿ ಇದ್ದರೆ ನೀವು ಕೋ ಅಕ್ಯೂಸ್ಡ್ನ ಮೆನ್ಷನ್ ಮಾಡೋದಾದರೆ 319 ಅಂಡರ್ ಅಡಿಯಲ್ಲಿ ನೀವು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾದರೂ ಕೊಡಬೇಕಿತ್ತಲ್ಲ ಇವರು, ಸಾಕ್ಷಿ ಹೆಸರನ್ನು ನಮೂದಿಸಿ ಕೊಡ್ಬೋದಿತ್ತಲ್ಲ. ಯಾಕೆ ಕೊಟ್ಟಿಲ್ಲ ಇವರು? TV ಚಾನಲಲ್ಲಿ ಸಾಕ್ಷಿ ಕೊಟ್ಟರೆ ನ್ಯಾಯ ಸಿಗುತ್ತೇನ್ರಿ? ಕೋರ್ಟಲ್ಲಿ ಹೋರಾಟ ಮಾಡ್ಬೇಕು ತಾನೆ. ಸುಪ್ರೀಂ ಕೋರ್ಟ್ ಯಾಕೆ ಹೋಗಿಲ್ಲ ಇವರು? CBI ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿರುವಂಥದ್ದು ಇವರು ಹೋಗಲಿಲ್ಲ. ಇಲ್ಲಿ ಪ್ರಕರಣದಲ್ಲಿ ವಿಕ್ಟಿಮ್ ಕುಟುಂಬದವರೇ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಹೇಳ್ತಾರೆ. ಇವರು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ ನಂತರ ಆತನಿಗೆ ಜಾಮೀನು ಮಂಜೂರಾಗುವಂಥದ್ದು. ಆತನಿಗೆ ಜಾಮೀನು ಮಂಜೂರು ಮಾಡಿಸ್ಕೊಂಡು ಬಂದಿರುವಂಥದ್ದೇ ಹೋರಾಟಗಾರರಾಗಿರುವಂಥ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರು. ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಇವರಿಗೆ ಧರ್ಮಸ್ಥಳದ ಮೇಲೆ ಇರುವ ಸಿಟ್ಟನ್ನು, ಜನಾಕ್ರೋಶವನ್ನು ಧರ್ಮಸ್ಥಳದ ಮೇಲೆ ಮಾಡಲಿಕ್ಕೆ ಮಾಡಿದಂಥ ಸಂಚಲ್ವ ಇದು. ಸಂತೋಷ್ ರಾವ್ ಇವತ್ತು ಸಾಕ್ಷಿ ಆಧಾರಗಳ ಕೊರತೆಯಿಂದ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಓಡಾಡಿಕೊಂಡಿರಲಿಕ್ಕೆ ಕಾರಣವೇ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ದುಷ್ಟಕೂಟ ಕಾರಣ. ನನಗೂ ಒಂದು ಅರ್ಥ ಆಗ್ತಿಲ್ಲ, ಯಾಕೆ ಪದೇ ಪದೇ ಇವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದರ ಹಿಂದೆ ಇವ್ರನ್ನ ಸಂಪರ್ಕ ಮಾಡಿದಂಥ ಸಂಘ ಸಂಸ್ಥೆಗಳು, ಇದರ ಹಿಂದೆ ಆಗ್ತಾ ಇರುವಂಥ ಮನಿ ಮೊಬಿಲೈಸಿಂಗ್, ಇದನ್ನೆಲ್ಲ ನೋಡಿದ್ರೆ ಬಹಳ ದೊಡ್ಡ ಅನುಮಾನ ಬರುತ್ತೆ.
ಇದೆಲ್ಲವೂ ಕೂಡ ತನಿಖೆಯಿಂದಲೇ ಬಹಿರಂಗ ಆಗಬೇಕಾಗುತ್ತೆ. ಇಂಥ ಶಕ್ತಿ ಯಾವ ಶಕ್ತಿ ಅಂತ ದುಷ್ಟಶಕ್ತಿ ಇದೆ ಸರ್. ಇಂಟರ್ನ್ಯಾಷನಲ್ ಲೆವೆಲ್ನ ಸಂಪರ್ಕಗಳಿವೆ ಇವರಿಗೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಪರ್ಕಗಳು. ಇದರ ಹಿಂದೆ ಮನಿ ಫ್ಲೋ ಮಾಡ್ತಾ ಇದೆ. ಇದರ ಹಿಂದೆ ಧರ್ಮಸ್ಥಳದ ಮೇಲೆ ಸಿಟ್ಟಿಗೆದ್ದಿರುವಂತ ಕೆಲವು ವ್ಯಕ್ತಿಗಳಿದ್ದಾರೆ, ಕೆಲವು ದುಷ್ಟ ಇವೆ. ಮೈಕ್ರೋ ಫೈನಾನ್ಸ್ ನ ದುಷ್ಟರಿದ್ದಾರೆ, ಬಡ್ಡಿ ಮಾಫಿಯಾದ ದುಷ್ಟರಿದ್ದಾರೆ. ಅವರೆಲ್ಲ ಫಂಡ್ ಫ್ಲೋ ಮಾಡ್ತಾ ಇದ್ದಾರೆ ಎನ್ನುವಂತ ಅನುಮಾನಗಳಿವೆ ನಮ್ಗೆ. ನಮ್ಮಲ್ಲಿ ಚಿನ್ನ ಗಿರವಿ ಇಡಿಸಿಕೊಳ್ಳುವಂತ ಅಥವಾ ಮೀಟರ್ ಬಡ್ಡಿ ಹಾಕುವಂತ ಸಂಸ್ಥೆಗಳು ನಮ್ಮಲ್ಲಿ ಊಟವಾಗ್ಲಿಲ್ಲ ಅಂತ ಹೇಳಿದ್ರೆ, ಬೆಳವಣಿಗೆ ಕಾಣ್ಲಿಲ್ಲ, ಅವರೆಲ್ಲ ಫಂಡ್ ಕೊಡ್ತಿರ್ಬಹುದು. ಧರ್ಮಸ್ಥಳದವರು ಏನು ಸಾಲ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ, ಅದು ಬಡ್ಡಿ ಮಾಫಿಯಾ ಅಂತೇಳಿ ಅದ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಇವರು ಜಗಜ್ಜಾಹೀರಾಗಿ ಕೊಡ್ಬೋದಿತ್ತಲ್ಲ, ಇಷ್ಟು ಬಡ್ಡಿ ತಗೋತಾ ಇದ್ದಾರೆ ಅಂತ ಹೇಳಿ. 40% ಬಡ್ಡಿ ಅಂತೇಳಿ ಬಾಯಲ್ಲಿ ಬದನೆಕಾಯಿ ಬಿಟ್ರೆ ಆಗತ್ತಾ? ದಾಖಲೆ ಕೊಡ್ಬೇಕಲ್ವಾ? ಸಾಲ ತಗೊಂಡವನ್ನ ಮುಂದೆ ನಿಲ್ಲಿಸಿ ಇಷ್ಟು ಕಟ್ಟಿದ್ದೀನಿ, ಇಷ್ಟು ಕಂತು ಕಟ್ಟಿದ್ದೀನಿ, ಇಷ್ಟು ಬಡ್ಡಿ ಆಗಿದೆ ಅಂತ ಹೇಳ್ಬೇಕಲ್ಲ. RBI ಏನು ಅವರ ಆದೇಶಕ್ಕೆ ವಿರುದ್ಧವಾಗಿದ್ರೆ ಅದ್ರ ಮೇಲೆ ಒಂದು ದೂರು ದಾಖಲು ಮಾಡಬೇಕಿತ್ತು. ಏನಾದರೂ ಮಾಡಿದ್ರೆ ಇವರು ಇಲ್ಲಿ ತನಕ ಮಾಡಿಲ್ಲ ತಾನೆ. ಇವರು ಇಲ್ಲಿಯ ತನಕ ಮಾಡಿರುವಂಥದ್ದು ಎಲ್ಲವೂ ಕೂಡ ನಿರಾಧಾರದ ಆರೋಪಗಳು, ಯಾವುದಕ್ಕೂ ಸಾಕ್ಷಿಗಳಿಲ್ಲ. ಇಂಥ ಶಕ್ತಿಯನ್ನು ಹಿಡ್ಕೊಂಡು ಸೊಸೈಟಿಗೆ ಎಳ್ಕೊಂಡು ಬಂದು ಅವರನ್ನ ಸೆಡೆ ಬಡಿಬೇಕಂತ ಕೆಲಸವನ್ನ ತಾವು ಮಾಡ್ಬೋದಿತ್ತಲ್ಲ ಅಂತ ನನಗೂ ಒಂದ್ ಕಡೆ ಎಲ್ಲ ಕ್ವಶನ್. ನಾವು ನೋಡಿ, ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಬರುತ್ತೆ, AI ಕ್ರಿಯೇಷನ್ ಮಾಡ್ತಾರೆ. ಒಂದು ವಿಡಿಯೋ ಬಂದು ಟೆಲಿಕಾಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ 427 ಇನ್ಸ್ಟಾ ಪೇಜ್ಗಳಲ್ಲಿ ಅದು ಬೂಸ್ಟ್ ಆಗತ್ತೆ. ಎಲ್ಲಿಂದ ಬಂತು ಫಂಡ್? ಹಾಗಿದ್ರೆ ಯೂಟ್ಯೂಬ್ನಲ್ಲಿ 1.5 ಕೋಟಿ ವ್ಯೂ ಆದಂಥ ಆ ವಿಡಿಯೋ ಟ್ರೆಂಡ್ ಲಿಸ್ಟಲ್ಲಿ ಯಾಕೆ ಬರಲಿಲ್ಲ? ಪೇಯ್ಡ್ ಬೂಸ್ಟಿಂಗ್ ಅಲ್ವಾ ಅದು? ಯಾರು ಮಾಡಿದ್ದಾರೆ? ಅಷ್ಟು ಲಕ್ಷ ದುಡ್ಡನ್ನು ಹಾಕಿ ಅದನ್ನು ಯಾರು ಬೂಸ್ಟ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ? ಮತ್ತೆ ರಿಪೀಟೆಡ್ಲಿ ಮತ್ತೊಂದು ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಮತ್ತೊಂದು AI ವಿಡಿಯೋವನ್ನು ಮಾಡಿ ಅವರು ಅದೇ ಪೇಜಲ್ಲಿ ಬಿಡ್ತಾರೆ. ಹಿಂದೂ ಶ್ರದ್ಧಾ ಕೇಂದ್ರಗಳು, ಹಿಂದೂ ಟೆಂಪಲ್ಲು ನಿಮ್ಮ ಸರ್ಕಾರದ ಅಧೀನದಲ್ಲಿ ಇರಬೇಕು ಅಂತೇಳಿ ಅದರಲ್ಲಿ ಯಾಕೆ ಆ ಧ್ವನಿ ಹೊರಡುತ್ತದೆ? ಇವತ್ತು ಎಲ್ಲ ಎಡಪಂಥೀಯ ಚಿಂತಕರು ಎಲ್ಲರೂ ಎದ್ದು ಕೂತಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚಳವಳಿ ಮಾಡಲಿಕ್ಕೆ. ಏನು ಧರ್ಮಸ್ಥಳವನ್ನು ಪ್ರಶ್ನೆ ಮಾಡಬೇಕು ಎನ್ನುವಂಥ ಧ್ವನಿ, ಇವರ ಪದ್ಯ, ಇವರ ಎಲ್ಲ ಸಾಹಿತ್ಯದ ಸಾಲುಗಳು ಎಲ್ಲಿ ನೋಟ್ ಮಾಡ್ತಾ ಇವೆ. ಹಾಗಿದ್ರೆ ಎಲ್ಲಿ ಸತ್ತಿದ್ರು ಇವರು? ಸೌಜನ್ಯ ಸತ್ತಾಗ ಪ್ರತಿಭಟನೆ ಮಾಡಿದ್ರೆ ಇವರು? ಎಡಪಂಥೀಯ ಚಿಂತಕರು ಏನು ಮಾಡಿದ್ರು ಇವರು? ಸೌಜನ್ಯಳ ಸಾವಿಗೆ ಇವರಿಗೆ ನ್ಯಾಯ ಬೇಕಿಲ್ಲ. ಸೌಜನ್ಯಳ ಸಾವಿನ ಎಳೆಯನ್ನು ಹಿಡ್ಕೊಂಡು ಧರ್ಮಸ್ಥಳದ ವಿರುದ್ಧ ಇವರು ದಂಗೆ ಹೇಳಬೇಕು. ಇವರ ಈ ದುಷ್ಟ ಸಂಚುಗಳನ್ನು, ಈ ಷಡ್ಯಂತ್ರಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಸಜ್ಜಾಗಿದ್ದಾರೆ. ಇವರ ಬೇಳೆ ಬೇಯಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು ಸಮೀರ್ MD ಅವರು ತುಂಬಾ ಒಂದು ವೈರಲ್ ವಿಡಿಯೋ ಹಾಕಿ ತುಂಬಾ ವೈರಲ್ ಮಾಡಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ಸಮೀರ್ ಅವರು, ಆ ಒಂದು ವಿಡಿಯೋ ಸತ್ಯಾಸತ್ಯತೆ ಅಥವಾ ಸುಳ್ಳಿನ ಕಥೆಯೋ ಅಥವಾ ಸತ್ಯವೋ? ಸಮೀರ್ ಮೊನ್ನೆ ಸಹ ಒಂದು ವಿಡಿಯೋ ಮಾಡಿ ಅಲ್ಲಿ ಫಾರ್ಮ್ ಹೌಸ್ನ ಬಾವಿಯಲ್ಲಿ ಅವಳ ಹೆಣ ತೇಲ್ತದೆ ಅಂತ ಹೇಳ್ತಾರೆ. ಯಾವ ಫಾರ್ಮ್ ಹೌಸ್ ಅಂತ ತೋರಿಸ್ಬೇಕಲ್ಲ. ಈಗ ಗೌರ್ಮೆಂಟ್ನ ದಾಖಲೆಗಳು, ನೀವು RTCಯನ್ನು ಯಾರ ಹೆಸರಲ್ಲಿ ಯಾವ ಲ್ಯಾಂಡ್ ಯಾವಾಗಿತ್ತು ಅನ್ನೋದನ್ನು ಓಪನ್ ಆಗಿ ನೀವು ಗೂಗಲ್ನಲ್ಲಿ ನೋಡ್ಬೋದು. ನಾರಾಯಣ ಯಮುನಾ ಅನ್ನೋರಿಗೆ ಒಂದು ಆಸ್ತಿ ಮಾಡಿಕೊಟ್ಟಿದ್ರು, ಆಮೇಲೆ ಅವ್ರದ್ದು ಮರ್ಡರ್ ಆಗುತ್ತೆ. ಆ ದಿವಸ ಬೇರೆ ಏನು ಚಿನ್ನಾಭರಣ ಕಳ್ತನ ಆಗಲ್ಲ, ಬರೀ ಜಾಗದ ಪತ್ರ ಕಳ್ತನ ಆಗುತ್ತೆ ಅಲ್ಲ. ಹಾಗಿದ್ರೆ ರಿಜಿಸ್ಟರ್ ಆಗಿರ್ಬೇಕಿತ್ತಲ್ಲ ನಾರಾಯಣ ಅವ್ರ ಹೆಸರಿಗೆ ಆ ಜಾಗ, ಅಥವಾ ನಾರಾಯಣ ಅವ್ರ ಹೆಸರಲ್ಲಿದ್ದಂಥ ಜಾಗ ಈ ದನಿಗಳ ಹೆಸರಿಗೆ ರಿಜಿಸ್ಟರ್ ಆಗಿರ್ಬೇಕಲ್ಲ. ದಾಖಲೆಗಳನ್ನು ತೆಗೆದು ರೆವಿನ್ಯೂ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ದಾಖಲೆಗಳನ್ನು ತೆಗೆದು ನೋಡ್ಲಿಲ್ಲ ಇವರು. ಸುಳ್ಳಲ್ವಾ ಸರ್ ಇದು? ದೂರದಲ್ಲಿ ಒಂದು ಫಿಲ್ಮನ್ನು ನೋಡ್ಕೊಂಡು ಅಳ್ತಾರೆ ಜನ. ನೀವೊಂದು ಸಿನಿಮಾ ನೋಡುವಾಗ ಕರುಳಿನ ಕೂಗು ಅಂತೇಳಿ ಒಂದು ಸಿನಿಮಾ ನೋಡಿಕೊಂಡು ನಾವು ಚಿಕ್ಕವರಿದ್ದಾಗ ಗೊಳೋ ಅಂತ ಅಳ್ತಾ ಇದ್ವಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದು ಸುಳ್ಳಂತ ಗೊತ್ತಿದ್ರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸತ್ಯ ಅಂತ ನಂಬ್ಕೊಂಡಿರುತ್ತೆ. ಇವರು ಸತ್ಯಕತೆ ಅಂತ ಕೊಟ್ಟಾಗ ಇನ್ನಷ್ಟು ನೋವಾಗಿರಲ್ವಾ? ಎಮೋಷ್ನಲಿ ಜನರನ್ನ ದಿಕ್ಕು ತಪ್ಪಿಸುವಂತ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದು. ಓಕೆ, ಅವ್ರು ರಿಸರ್ಚ್ ಕೂಡ ವ್ಯವಸ್ಥಿತ ರಿಸರ್ಚ್ ಮಾಡಿದಾರಲ್ಲ ಯಾರು? ನಮ್ಮ ಸಮೀರ್ MD. ಹೌದು, ಎಷ್ಟು ಭಯಂಕರ ರಿಸರ್ಚು. ಇಡೀ ಧರ್ಮಸ್ಥಳದಲ್ಲಿ ವರ್ಷಾನುಗಟ್ಲೆ ಬಂದು ಪ್ರತಿ ಮನೆಗೆ ಹೋಗಿ ಎಲ್ಲ ದಾಖಲೆಗಳನ್ನ ಏನು COD ಚಾರ್ಜ್ ಶೀಟನ್ನು, CBI ಚಾರ್ಜ್ ಶೀಟನ್ನು ಸ್ಟಡಿ ಮಾಡಿ ಅವ್ರ ಮನೆಯಲ್ಲಿ ತಿರುಗಾಡಿ ಒಂಥರ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ರಿಪೋರ್ಟ್ ಮಾಡಿದ್ದು. ಅವರು ಒಂದು ವಿಡಿಯೋ ವೈರಲ್ ಆಯ್ತು. ಅವ್ರು ಹೇಳ್ತಾರೆ, ನಾನು ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನವ್ರ ವಿಡಿಯೋ ನೋಡಿಕೊಂಡು ನಾನು ಮಾಡಿಬಿಟ್ಟೆ ಅಂತೇಳಿ. ಒಂದು ಸತ್ಯಕತೆ ಅಥವಾ ಫ್ಯಾಕ್ಟ್ ಸ್ಟೋರಿ ಅಂತ ಮಾಡುವಾಗ ಮನುಷ್ಯಂಗೊಂದು ಜ್ಞಾನ ಅಂತ ಇರಬೇಕು. ಇಡೀ ಸಂಘರ್ಷದ ಬೆಂಕಿಯನ್ನ ಹಚ್ಚಿಬಿಟ್ಟು ಸುಮ್ಮನೆ ತನ್ನ ರೆವಿನ್ಯೂವನ್ನು ಡೆವಲಪ್ ಮಾಡ್ಕೊಂಡು ಕೂತಿದ್ದಾನ ಮನುಷ್ಯ. ಏನು ಸ್ಟಡಿ ಮಾಡಿದಾನ ಅವನು?
ಈ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಒಂದು ದಾಖಲೆನಾದರೂ ಸ್ಟಡಿ ಮಾಡಿದಾನ? ನಾವು ಇವನು ಬರೀ ಈ ಥರ ಮಾಡಿದಾನ ಅನ್ನೋ ಕಾರಣಕ್ಕೆ ಆರಂಭಿಕ ಹಂತದ ಈ ಏನು ಕೋರ್ಟ್ನ ಆರ್ಡರ್ ಶೀಟ್ ಇಟ್ಕೊಂಡು ಮೊನ್ನೆ ಮತ್ತೊಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾನೆ. ಇದೆಲ್ಲ ಹುಡುಗಾಟ ಅಲ್ಲ ಸರ್. ಯಾವುದೋ ಒಂದು ವ್ಯವಸ್ಥೆ ಸಾವಿರಾರು ಶತಶತಮಾನಗಳಿಂದಲೂ ಅದೊಂದು ಇಡೀ ಹಿಂದೂ ಧಾರ್ಮಿಕ ನಂಬಿಕೆಯ ಒಂದು ಫೌಂಡೇಶನ್ ಆಗಿರುವಂಥ ಸಂಸ್ಥೆಯನ್ನು ಈ ರೀತಿ ಯಾವನೋ ಒಬ್ಬ ಬೊಗಳೆ ದಾಸಯ್ಯ ಕಟ್ಟಿದ ಕತೆಗಳನ್ನ ಇಟ್ಟುಕೊಂಡು AI ವಿಡಿಯೋ ಮಾಡಿ ಬಿಟ್ಟು ನಾನು ರಿಸರ್ಚ್ ಮಾಡಿಬಿಟ್ಟೆ ಅಂತೇಳಿ ಬಿಟ್ಟರೆ ಸುಮ್ಮನೆ ಉಳಿಯೋಕ್ಕಾಗತ್ತಾ? ಬೇರೆ ಧರ್ಮದವರದ್ದು ಹೀಗೆ ಮಾಡಿದ್ರೆ ಬಿಡ್ತಾರ ಸರ್? ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಬ್ಬ ಏನು ಧರ್ಮದ ಗುರುವಿನ ಬಗ್ಗೆ ಒಂದು ವ್ಯಂಗ್ಯ ಚಿತ್ರ ಪ್ರಕಟ ಆದಕ್ಕೆ ಅಲ್ಲಿ ಎಂತಹ ಒಂದು ದೊಡ್ಡ ದಂಗೆ ಇತ್ತು. ಆ ತರಹದ್ದೊಂದು ವ್ಯಂಗ್ಯಚಿತ್ರ ಪ್ರಕಟ ಆದ ಕಾರಣಕ್ಕೆ ಈ ತರಹದ್ದೊಂದು ದಂಗೆ ಆಯಿತು ಅಂತ ಹೇಳಿ ಕರ್ನಾಟಕದ ಒಬ್ಬ ಪತ್ರಕರ್ತ ವರದಿ ಮಾಡಿದಾಗ ಆತನನ್ನ 45 ದಿನ ಜೈಲಿಗೆ ಹಾಕ್ತಾರೆ. ಇನ್ನೊಂದು ಧರ್ಮದವರ ಬಗ್ಗೆ ಮಾತಾಡಿದ್ರೆ ಈ ತರಹದ ಪರಿಸ್ಥಿತಿ ಇರುವಾಗ ಹಿಂದೂ ಧರ್ಮದವರ ಬಗ್ಗೆ ಅಷ್ಟು ಸುಲಭವಾಗಿ ಇವ್ರು ತಗೊಳ್ಳೋದು ಯಾಕೆ? ನಾವೇನು ಮಾಡೋದಿಲ್ಲ, ಸಹಿಷ್ಣುತೆ ಅತಿ ಆದ್ರೆ ದೌರ್ಬಲ್ಯ ಅಂತೇಳಿ ವಿವೇಕಾನಂದರು ಹೇಳಿದ್ದಾರೆ. ಆ ದೌರ್ಬಲ್ಯವನ್ನು ಮೀರಿ ಅಶಕ್ತಿ ಏನು ಎನ್ನುವುದನ್ನು ತೋರಿಸುವಂಥ ಕಾಲ ಇದು ಸನ್ನಿಹಿತವಾಗಿದೆ. ಓಕೆ, ಇದು ಒಂದು ಕೇಸು ಹಿಂದೂಗಳ ನಡುವೆನೆ ಒಂದು ಜಗಳ ಹಸ್ತಾ ಇರುವಂತಹ ಯಾವುದೋ ಒಂದು ಅಗಳ ಹೇಳಿದ್ರೆ ನಂಗೆ ಶಕ್ತಿ ಇದೆ ಅಂತ ಹೇಳಿ. ಇದು ಹಿಂದೂಗಳ ನಡುವೆನೆ ಒಂದು ಜಗಳ ಹಸ್ತಕ್ಕಂಥ ಶಕ್ತಿ ಅಡಗಿದೆಯಾ? ಅಲ್ಲ ಸರ್, ಈಗ ಬ್ರಿಟಿಷರು ಭಾರತಕ್ಕೆ ಬಂದವರು ಏನ್ ಮಾಡಿದ್ರು? ಮೊಘಲರು ಭಾರತಕ್ಕೆ ಬಂದು ಏನ್ ಮಾಡಿದ್ರು? ನಮ್ಮಲ್ಲೇ ಕಚ್ಚಡಕ ಆ ಫಾರ್ಮುಲಾ ಇಟ್ಕೊಂಡು ಇವ್ರು ಮಾಡಕ್ ಶುರು ಮಾಡಿದ್ದಾರೆ. ಈಗ ನಿಮ್ಮ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಗಿಲಾನಿ ಸಹೋದರರು ಕಾರಣ. ಇಲ್ಲಿ ಇವ್ರು ಮಾಡ್ಲಿಕ್ಕೆ ಹೊರಟಿರುವಂಥದ್ದು ಒಂದು ಕೊಲೆ ಆಗಿದೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕಿತ್ತು, ಸಿಗದಿದ್ದಾಗಿ ಇವರೇ ಮಾಡಿದ್ದಾರೆ. ಅವಳು ನನಗೂ ಕೂಡ ತಂಗಿ, ಬಹಳ ದುರಂತವಾದಂಥ ಕತೆ. ಅದರ ಬಗ್ಗೆ ನಮ್ಮ ಪಶ್ಚಾತ್ತಾಪ ಇದೆ, ನೋವಿದೆ. ಆ ಮಗುವಿಗೆ ನ್ಯಾಯ ಸಿಗಬೇಕಿತ್ತು. ಆ ಹೆಣ್ಣು ಮಗುವಿನ ಆತ್ಮ ಎಷ್ಟು ಒದ್ದಾಡ್ತಾ ಇರ್ಬೋದು, ಎಷ್ಟು ಸಂಕಟವನ್ನು ಅನುಭವಿಸ್ತಾ ಇರ್ಬೋದು. ಇವರು ಇಡೀ ಕುಟುಂಬದವರು ಹೀಗೆ ಮಾಡೋದನ್ನು ನೋಡಿ, ಇಡೀ ಆ ಹುಡುಗಿಯ ಊರಿನವರು, ಸಂಬಂಧಿಕರು, ಒಬ್ಬ ಅತ್ಯಾಚಾರಿ ಆತನನ್ನು ಆರೋಪಿ ಅಂತೇಳಿ ಮಾಡಿ ಅವನೇ ನಿಜವಾದ ಆರೋಪಿ ಆಗಿ ಈಗ ಅವನು ಸಾಕ್ಷಿ ಆಧಾರದ ಕೊರತೆಯಿಂದ ಹೊರಗಡೆ ಬಂದಿದ್ದಾನೆ. ಅವನೇ ಆರೋಪಿ ಆಗಿದ್ದು ಇವ್ರ ಮನೆಯವರೆಲ್ಲ ಅವನನ್ನೇ ನಿರಪರಾಧಿ ಅಂತೇಳಿ ಅವನ ಕಾಲು ತೊಳೆದು ತೀರ್ಥ ತಗೊಳ್ಳೋ ಹೊತ್ತಲ್ಲಿ ಆ ಹುಡುಗಿಯ ಒಂದು ಆತ್ಮ ಎಷ್ಟು ವಿಲವಿಲನೆ ನರಳಬಹುದು. ಇದನ್ನೆಲ್ಲ ಯೋಚನೆ ಮಾಡಬೇಕಿಲ್ಲ ಕರುಳು ಕರುಣಾಜನಕ ಸರ್. ಸೌಜನ್ಯ ಬರೀ ಇವ್ರ ಮಗಳಲ್ಲ, ಒಂದು ಹೆಣ್ಣು ಅಂತ ಹೇಳಿದರೆ ನಾವೆಲ್ಲ ಹೆಣ್ಣಿನ ಹೊಟ್ಟೆಯಲ್ಲಿ ಬಂದವರು. ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಸರ್ ಇವರು. ನನಗೆ ಆ ಪ್ರತಿಯೊಂದು ಪೋಸ್ಟ್ಗಳನ್ನ ನೋಡಿದ್ರೆ ನನ್ನ ಕರುಳು ಕೂಡ ಹಿಂಡತ್ತೆ, ಯಾವ ರೀತಿಯಾಗಿ ಹೋಯ್ತಂತ ಈ ಕೇಸ್ ಅಂತ ಹೇಳಿ ನಮಗೆ ಬೇಜಾರಾಗುತ್ತೆ. ಸುಮಾರು ವರ್ಷಗಳ ಕಾಲ ಇಲ್ಲಿಂದ ಬಂತು, ಯಾವುದೋ ಒಂದು ಅಪರಾಧಿ ಅನ್ನುವಂಥದ್ದು ಗುರುತು ಸಿಗ್ತಾ ಇಲ್ಲ. ಈ ಕಟ್ಟುಕತೆಗಳ ಮೇಲೆ ಕಟ್ಟುಕತೆಗಳು, ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು, ನಾನಾ ರೀತಿಯಾಗಿರ್ತಕ್ಕಂಥ ಅರ್ಥದಲ್ಲಿ ಪೋಸ್ಟರ್ಗಳು, ವಿಡಿಯೋಗಳು, ಒಂಥರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಸರ್. ಮತ್ತೆ ಇದು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವ ಕಾರಣಕ್ಕೆ ಇದನ್ನ ಜೀವಂತವಾಗಿರಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ನಾನು ವಿಶ್ವವಾಣಿ ವಾಹಿನಿ ಮೂಲಕ ಹೇಳೋದು, ಪದೇ ಪದೇ ಇವರ ಸುಳ್ಳುಗಳಿಗೆ ನಾವು ಸಾಬೀತು ಮಾಡೋದು, ಇದು ಸುಳ್ಳಂತ ಸಾಬೀತು ಮಾಡೋ ಕೆಲಸ ನಾವೇನು ಮಾಡಕ್ ಹೋಗಲ್ಲ. ನಮಗೆ ಇದು ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಇವರು ಒಂದು ಸುಳ್ಳು ಹೇಳೋದು, ನಾವು ಎಲ್ಲ ದಾಖಲೆಗಳನ್ನು ಹುಡುಕಿ ಇದು ಸುಳ್ಳು ನೋಡಿ ಅಂತ ತೋರಿಸೋದು, ಇದು ಜನರಿಗೂ ಕೂಡ ರೇಜಿಗೆ ಹುಟ್ಟಿಸಿರುವಂಥ ಪ್ರಕರಣ ಆಗಿಬಿಟ್ಟಿದೆ. ಅವರಿಗೆ ನಾವು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯೇ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಾನು ತಪ್ಪಿತಸ್ಥನ ಪರವಾಗಿ ನಿಂತರೆ ನಾನು ಸರ್ವನಾಶ ಆಗಿ ಹೋಗಬೇಕು, ಅವರು ತಪ್ಪಿತಸ್ಥನ ಪರವಾಗಿ ನಿಂತಿದ್ದೇ ಹೋದಾಗಿದ್ರೆ ಅವರು ಸರ್ವನಾಶವಾಗಿ ಹೋಗಬೇಕು ಅಂತೇಳಿ ಆ ಸರ್ವಶಕ್ತನಲ್ಲಿ ನಾನು ಪ್ರಾರ್ಥನೆ ಮಾಡೋದು. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಯಾವಾಗ ಸಿಗ್ತಾನೋ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆ ತನಿಖೆ ಕೂಡ ಈಗಾಗಲೇ ಚುರುಕುಗೊಂಡಿದೆ ಅಂತೇಳಿ 13 ವರ್ಷದಿಂದ ನಾವು ನೋಡ್ಕೋತಾ ಬಂದ್ವಿ. ಅದಕ್ಕೆ ಒಂದು ಮುಕ್ತಿ ಸಿಗೋದು ಯಾವಾಗ ಆ ಆತ್ಮಕ್ಕೆ? ಸರ್, 6,000 ಚಿಲ್ಲರೆ ಪ್ರಕರಣದಲ್ಲಿ ಆರೋಪಿಗಳನ್ನು ಹಿಡ್ಕೊಂಡು ಬಂದರು. ಕೆಲವರಲ್ಲಿ ಆರೋಪಿಗಳು ಸಿಗಲ್ಲ, ಕೋರ್ಟ್ ಹೇಳಿಯೇ ಇಲ್ಲ. ಇದನ್ನು ಸ್ಪಷ್ಟವಾಗಿ ಜನರಿಗೆ ನಾವು ತಿಳಿಸ್ಬೇಕು. ಸಾಕ್ಷಿ ಆಧಾರದ ಕೊರತೆಯಿಂದ ಆತ ಬಚಾವಾಗಿ ಹೊರಗಡೆ ಬಂದಿದ್ದಾನೆ. ಸಾಕ್ಷಿ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರ ಕೈಕಾರ್ಯಗಳು ಸರ್, ಈಗ 1,000 ಪ್ರಕರಣದಲ್ಲಿ 900 ಪ್ರಕರಣಗಳು ಮಿಸ್ ಆಗ್ತವೆ. 100 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗುವಂಥದ್ದು. ಎಲ್ಲ ಸಾಕ್ಷಿಗಳಿದ್ದಾಗ್ಯೂ ಕೂಡ ನಿಮಗೆ ಒಂದು ನೆನಪಿಟ್ಕೊಳ್ಳಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಆರೋಪಿಯನ್ನು ತಗೊಂಡು ಬಂದು ಪೊಲೀಸರು ಹಿಡ್ಕೊಂಡು ಬಂದು ಕೋರ್ಟ್ ಮುಂದೆ ಇಟ್ಟಾಗ ಕೋರ್ಟ್ ಆತನನ್ನು ನಿರಪರಾಧಿಯನ್ನು ಆಗಿಸ್ಲಿಕ್ಕೆ ಮೊದಲು ನೋಡ್ತದೆ. ಆತನ ಏನು ಇವರು 100% ಸಾಕ್ಷಿಗಳು ಮ್ಯಾಚ್ ಆದರೆ ಮಾತ್ರ ಆತನಿಗೆ ಶಿಕ್ಷೆ ಕೊಡುವಂಥದ್ದು. ಅದರಲ್ಲಿ 95% ಆಗಿ 5% ಇಲ್ಲ ಅಂತ ಹೇಳಿದ್ರೆ ಅವನು ಬಚಾವಾಗ್ತಾನೆ. ಈ ದೇಶದ ಕಾನೂನು ವ್ಯವಸ್ಥೆ ಆಗಿದೆ. ಇಲ್ಲಿ ಮಳೆ ಬಂದಿರುವ ಕಾರಣಕ್ಕೆ ಡಾಗ್ ಸ್ಕ್ವಾಡ್ ಫೇಲ್ ಆಗುತ್ತೆ,
ಬೇರೆ ಬೇರೆ ಕಾರಣಕ್ಕೆ ಆ ಹುಡುಗಿ ಬಹುಶಃ ಒಂದು ದೊಡ್ಡ ನತದೃಷ್ಟವಂತೆ ಅನ್ಸತ್ತೆ ನನಗೆ. ಆರೋಪಿಗೆ ಬಚಾವಾಗ್ಲಿಕ್ಕೆ ಅವನಿಗೆ ಯಾವುದೋ ಒಂದು ದೊಡ್ಡ ಗುರುಬಲ ಇರಬೇಕು, ಅವನನ್ನು ಬಚಾವ್ ಮಾಡ್ಲಿಕ್ಕೆ. ಅವನೊಬ್ಬ ಏನು ದೊಡ್ಡ ಒಂದು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವನು ಅಲ್ಲದೇ ಇದ್ರೂ ಕೂಡ ಅವನ ಮೇಲೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಆತನನ್ನು ಬಚಾವ್ ಮಾಡ್ಕೊಂಡು ಬರ್ತಾರೆ. ಪಿಪಿಗೆ ಎಷ್ಟೋ ದುಡ್ಡು ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ಅವರೇ ಹೇಳ್ತಾರೆ, ಹೋರಾಟಗಾರರ ಟೀಮ್ನಲ್ಲಿರೋರು ಹೇಳ್ತಾರೆ. ಅವನಿಗೆ ಯಾವುದೋ ಒಂದು ಬಲವಾದ ಬಲ ಇದ್ದಿರ್ಬೋದು, ದೈವ ಬಲ ಇದ್ದಿರ್ಬೋದು. ಆರೋಪಿಯನ್ನ ಏನು ನತದೃಷ್ಟವಂತೆ ಕುಟುಂಬದವರ ಬಚಾವ್ ಮಾಡ್ಲಿಕ್ಕೆ ಹೋರಾಟವನ್ನು ಕೊಟ್ಟಂತ ಒಂದು ವಿಶೇಷವಾದಂತ ಪ್ರಕರಣ ಇದು. ಓಕೆ, ಧನ್ಯವಾದಗಳು ಸರ್ ನಿಮ್ಮ ಇಷ್ಟೊತ್ತು ಮಾತುಗಳಿಗಾಗಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿರುವಂತಹ ಮಾಹಿತಿಯನ್ನು ಕೊಟ್ರಿ. ನಿಮ್ಮ ಪ್ರಕಾರ, ನಾನು ಇಷ್ಟೊತ್ತು ತಿಳಿದುಕೊಂಡಿರೋ ಪ್ರಕಾರ ಸಾಕ್ಷ್ಯಗಳ ಕೊರತೆ, ನಾನಾ ವಿಷಯಗಳಿಂದ ಈ ಒಂದು ಕೇಸ್ ಇಷ್ಟು ರನ್ ಆಗ್ತಾ ಹೋಗ್ತಿದೆ ಎನ್ನುವಂತಹ ಮಾತನ್ನು ಹೇಳಿದ್ರಿ. ಆದರೆ ಕಾದು ನೋಡೋಣ ಮುಂದೆ ಈ ರೀತಿಯಾಗಿರುವಂತಹ ಕೇಸ್ಗಳು ಯಾವ ರೀತಿ ಇದು ಸೌಜನ್ಯ ಪ್ರಕರಣ ಎಲ್ಲಿಗೆ ಬಂದು ತಲುಪುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೌಜನ್ಯ ಪ್ರಕರಣ. ಇಂದಿಗೆ 13 ವರ್ಷಗಳಾದರೂ ಕೂಡ ಆ ಒಂದು ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗ್ತಾ ಇರುವಂತಹ ಕೆಲಸ ಆಗ್ತಾ ಇಲ್ಲ. ಆದರೆ ಆರೋಪಿ ಯಾವತ್ತು ಸಿಗ್ತಾನೋ ಎನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರ ಕಾರ್ಯಗಳು ಕೂಡ ಭರದಿಂದ ಸಾಗಿವೆ. ಇನ್ನು ಈ ಕೇಸ್ ಯಾವ ಮಟ್ಟದಲ್ಲಿ ಸಾಗುತ್ತೆ ಎನ್ನುವಂಥದ್ದನ್ನ ಮತ್ತಷ್ಟು ದಿನ ಕಾದು ನೋಡೋಣ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.